ಖಂಡಿತ ಇದು ಆ ವಾನರನೇ. ನಾವು ಪಂಜರದಲ್ಲಿ ಬಂಧಿಸಿಟ್ಟಿದ್ದೇವಲ್ಲ, ಅವನದ್ದೇ ಸಾಹಸ. ಏಕೆಂದರೆ ಅವನು ಬಂದ ಮೇಲೆ ಈ ಎಲ್ಲ ಸಮಸ್ಯೆಗಳು ಪ್ರಾರಂಭವಾಗಿವೆ. ಮಾರುತಿ, ನಾವೀಗ ಎಲ್ಲಿದ್ದೀವಿ? ಮಾರುತಿ, ನಾವಿಲ್ಲಿಗೆ ಹೇಗೆ ಬಂದ್ವಿ? ಎಲ್ಲ ಹೇಳ್ಕೊಂತ ಕುತ್ಕೊಳ್ಳಕ್ಕೆ ಈಗ ನಮ್ಮ ಹತ್ರ ಅಷ್ಟೊಂದು ಸಮಯ ಇಲ್ಲ. ನೀವಿಷ್ಟು ತಿಳ್ಕೊಳ್ಳಿ, ನೀವಾಗೆ ಇಲ್ಲಿಗೆ ಬಂದಿಲ್ಲ, ನಿಮ್ಮನ್ನ ಕರ್ಕೊಂಡ್ಬಂದಿರೋದು. ಏನ್ ಹೇಳ್ತಿದ್ಯಾ ಮಾರುತಿ? ನಮ್ಮನ್ನೆಲ್ಲ ಇಲ್ಲಿಗೆ ಯಾರು ಕರ್ಕೊಂಡ್ಬಂದಿರೋದು? ಮಾಯಾವಿ ರಾಕ್ಷಸಿ ಸಿಂಹಿಕಾ. ಈ ಗುಹೆ ಮತ್ತು ಈ ಪಂಜರ ಎಲ್ಲ ಅವಳದ್ದೇ. ಮತ್ತೆ ನಮ್ಮ ಪ್ರಜೆಗಳು ಸಹ ಇಲ್ಲೇ ಬಂಧಿಯಾಗಿದ್ದಾರೆ. ಅಯ್ಯೋ ದೇವ್ರೇ, ನೀವೆಲ್ಲರೂ ಎಷ್ಟೊತ್ತಿಂದ ಮೂರ್ಛೆ ಹೋಗಿದ್ರಿ ಬಂಧು? ಈಗಷ್ಟೇ ನಿಮ್ಗೆಲ್ಲ ಪ್ರಜ್ಞೆ ಬಂದಿರೋದು. ನಾವೀಗ ಏನ್ ಮಾಡೋದು ಮಾರುತಿ? ನಮ್ಮಮ್ಮ ಹೇಳ್ತಾರೆ, ರಾಜ್ಯದ ಸಮಸ್ತ ಪ್ರಜೆಗಳು ರಾಜನ ಪರಿವಾರ ಅಂತ. ಈ ಗುಹೆಯಲ್ಲಿ ಎಷ್ಟು ಪ್ರಜೆಗಳು ಬಂಧಿಯಾಗಿದ್ದಾರೋ ಅವರೆಲ್ಲ ನಮ್ಮ ಪರಿವಾರದ ಸದಸ್ಯರು. ಅವರನ್ನ ರಕ್ಷಣೆ ಮಾಡೋದು ನಮ್ಮ ಕರ್ತವ್ಯ. ಮಿತ್ರ, ನೀನು ಹೆಸರಿಗಷ್ಟೇ ಅಲ್ಲ, ನಿಜವಾಗ್ಲೂ ನಮ್ಮ ನಾಯಕ. ಸಮಸ್ತ ಸುಮೇರು ಪ್ರಜೆಗಳು ನಿಮ್ಮ ಪರಿವಾರವಾದರೆ ಎಲ್ಲಕ್ಕಿಂತ ಮೊದಲು ನಾವೀ ಪರಿವಾರದ ಮುಖ್ಯಸ್ಥರನ್ನು ಹುಡುಕಬೇಕು. ಮಹಾರಾಜ ಮತ್ತು ಮಹಾರಾಣಿಯವ್ರನ್ನ ಗೊತ್ತಿಲ್ಲ ಮಿತ್ರ, ನಮ್ಮ ತಂದೆ ತಾಯಿ ಎಲ್ಲಿದ್ದಾರೋ ಏನೋ, ಮತ್ತೆ ಯಾವ ಪರಿಸ್ಥಿತಿಯಲ್ಲಿದ್ದಾರೋ. ಆದ್ರೆ ನೀವೆಲ್ಲ ನಿರಾಶರಾಗಬೇಡಿ. ನಾವು ಕೇವಲ ನಮ್ಮ ತಂದೆ ತಾಯಿಯವ್ರನ್ನ ಮಾತ್ರ ಅಲ್ಲ, ಎಲ್ಲ ಪ್ರಜೆಗಳನ್ನು ಬಿಡಿಸ್ಕೊಂಡು ಹೋಗ್ತೀವಿ. ಏನಾಯ್ತು ಮಿತ್ರ? ಯಾವುದೇ ಚಿಂತೆ ಇಟ್ಕೋಬೇಡ ಮನ್ಸಲ್ಲಿ, ವಿಶ್ವಾಸ ಇಡು ಮಾರುತಿಯ ವಚನದಲ್ಲಿ. ನೀನೇ ಧನ್ಯ ಮಾರುತಿ. ಎಲ್ಲಿ ತಪ್ಪಿಸಿಕೊಂಡಿರುವಿರಿ ಎಲ್ಲರೂ? ಈಗಲೇ ಈ ಕ್ಷಣವೇ ನಮ್ಮೆದುರಿಗೆ ಬನ್ನಿ. ಬಚ್ಚಿಟ್ಕೊಳ್ಳಿ, ಇವಳೇ ಆ ರಾಕ್ಷಸಿ. ನಡೀರಿ. ನಮ್ಮ ಇಂದ್ರಿಯವೇ ನಮಗೆ ಹೇಳುತ್ತಿದೆ, ನಾವು ಹುಡುಕುತ್ತಿರುವ ಮಾಯಾವಿ ವಾನರ ಬಾಲಕ ಖಂಡಿತವಾಗಿಯೂ ಅವನೇ. ನಾವು ಅವನನ್ನು ಹಿಡಿಯಲು ಕಾಡಿನಲ್ಲಿ ಪ್ರಯತ್ನಿಸುತ್ತಿದ್ದೇವೆ, ಆದರೆ ಅವನು ನಾವು ಬಂಧಿಸಿರುವವರನ್ನು ಬಿಡಿಸಲು ಪ್ರಯತ್ನಿಸುತ್ತಿದ್ದಾನೆ. ಮಾಯಾವಿ ವಾನರ, ನಿನ್ನ ಮೃತ್ಯುವನ್ನು ಸ್ವಯಂ ಮಹಾಕಾಲನು ತಡೆಯಲಾರನು. ಹೇ ವಾನರರೇ, ಎಲ್ಲದಕ್ಕಿಂತ ಮೊದಲು ನಾವೀ ಗುಹೆಯಿಂದ ಹೊರಗೆ ಹೋಗೋಕೆ ಮಾರ್ಗ ಹುಡುಕ್ಬೇಕಾಗತ್ತೆ. ನಂತರ ಪಂಜರದಲ್ಲಿ ಬಂದಿಯಾಗಿರೋ ನಮ್ಮ ಪ್ರಜೆಗಳನ್ನು ಕೂಡ ಅದೇ ಮಾರ್ಗದಿಂದ ಹೊರಗೆ ಕರ್ಕೊಂಡು ಹೋಗೋಣ. ನಮ್ಮನ್ ಬಿಟ್ಟು ನೀನು ಎಲ್ಲೂ ಹೋಗ್ಬೇಡ. ನೀವೆಲ್ಲ ಇಲ್ಲೇ ಸುರಕ್ಷಿತವಾಗಿರಿ, ನಾವು ಹೀಗೆ ಹೋಗಿ ಹಾಗೆ ಬಂದ್ಬಿಡ್ತೀವಿ. ಇವ್ರು ನಮ್ಮನ್ನು ಹುಡುಕ್ತಾ ಇದ್ದಾರೆ, ಆದ್ರೆ ನಾವು ಹುಡುಕ್ತಾ ಇದ್ದೀವಿ ನಮ್ಮ ಮಾರ್ಗನ. ಇವ್ರಿಗೆ ನಾವು ಸಿಗ್ತಾ ಇಲ್ಲ, ನಮಗೆ ನಮ್ಮ ಮಾರ್ಗ ಸಿಗ್ತಿಲ್ಲ. ಮಿತ್ರರ ಹತ್ರ ಹಿಂತಿರುಗಿ ಹೋಗೋದೇ ಒಳ್ಳೇದು, ಅವರು ಭಯ ಪಟ್ಕೊಂಡಿರ್ತಾರೆ.
ಈ ಶಬ್ದ ಎಲ್ಲಿಂದ ಬಂತು? ಯಾರೋ ನಮ್ಮನ್ನು ದಾರಿ ತಪ್ಪಿಸಲು ಪ್ರಯತ್ನಿಸುತ್ತಿದ್ದಾರೆ. ಮಿತ್ರರೇ ಓಡಿ! ಏ ವಾನರರೇ, ಧೈರ್ಯವಿದ್ದರೆ ಎದುರಿಗೆ ಬನ್ನಿ. ವಾನರರಿಗೆ ಧೈರ್ಯವೇ? ಈ ದುರ್ಬಲ ಪ್ರಾಣಿಗಳು ನಮ್ಮಿಂದ ಎಷ್ಟು ಬಾರಿ ಸೋತಿದ್ದಾರೆ ಎಂದರೆ ನಮ್ಮ ಎದುರು ಬರಲು ಸಹ ಹೆದರಿಕೆ. ಸರಿಯಾಗಿ ಹೇಳ್ದೆ ನೀನು. ವಾನರರಿಗೆ ಯುದ್ಧ ಅಲ್ಲ, ಮರದಲ್ಲಿ ನೇತಾಡಕ್ ಬರುತ್ತಷ್ಟೇ. ಈ ರಾಕ್ಷಸರ ಸಂಖ್ಯೆ ಬಹಳ ಇದೆ ಅಲ್ಲ ಮಾರುತಿ. ಈಗ ನಾವು ಏನ್ ಮಾಡೋದು? ಇವ್ರ ಸಂಖ್ಯೆ ಕಡಿಮೆ ಮಾಡೋಣ, ಇನ್ನೇನು. ಅಂದ್ರೆ ಮಾರುತಿ ಬಳಿ ಇಲ್ಲಿಂದ ಹೊರಗೋಗಕ್ಕೆ ಯಾವುದೋ ಉಪಾಯ ಇದೆ. ಈಗೆಲ್ಲ ನಾವು ಏನ್ ಮಾಡ್ಬೇಕು ಹೇಳು ನಾಯಕ. ಅವರಿಂದ ತಪ್ಪಿಸ್ಕೊಂಡು ಬೇಗ ಓಡ್ಬೇಕು. ಓಡ್ತೀಯ ತಾನೇ? ನಮ್ಗೆ ಭಯ ಆಗ್ತಿದೆ ಮಾರುತಿ, ಆದ್ರೂ ನಾವು ವೇಗವಾಗಿ ಓಡ್ತೀವಿ. ಇದನ್ನ ಅವ್ರಿಗೂ ಹೇಳ್ಬೇಕಲ್ವಾ? ಒಂದು, ಎರಡು, ಮೂರು, ಓಡಿ! ನಿಲ್ಲಿ ವಾನರರೇ, ಹಿಡಿರಿ ಅವರನ್ನು. ಇವರು ಜೀವಂತವಾಗಿದ್ದರೆ ನಾವು ಬದುಕಲು ಸಾಧ್ಯವಿಲ್ಲ. ಹಿಡಿರಿ. ಅವ್ರು ಎಲ್ಲಿಗೆ ತಾನೇ ಹೋಗಕ್ ಸಾಧ್ಯ? ಬೇಗ ನಡೀರಿ, ನಡೀರಿ. ನಿಲ್ಲಿ ವಾನರರೇ, ನೀವು ನಮ್ಮ ಕೈಯಿಂದ ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ಬನ್ನಿ ಮಿತ್ರರೇ, ಎಲ್ಲಿ ಆ ವಾನರರು? ಬಚ್ಚಿಟ್ಕೊಳ್ಳಿ ಮಿತ್ರರೇ. ಇವ್ರು ಇಲ್ಲೇ ಎಲ್ಲೋ ಇರ್ತಾರೆ, ಹುಡ್ಕೋಣ. ನೀನ್ ಆ ಕಡೆ ನೋಡು, ನಾನು ಈ ಕಡೆ ನೋಡ್ತೀನಿ. ನಡೀರಿ ಮಿತ್ರರೇ, ಅಲ್ಲಿ ಹೋಗಿ ಬಚ್ಚಿಟ್ಕೊಳ್ಳಿ. ನಿಲ್ಲಿ ಬಾಲಕರೇ. ವಿಶ್ವಾಸ ಒಳ್ಳೇದು, ಆದ್ರೆ ಅತಿ ವಿಶ್ವಾಸ ಒಳ್ಳೇದಲ್ಲ. ಅತಿ ಆಯ್ತು ನಿಮ್ದು. ನಿಮಗೀಗ ಸರಿಯಾದ ಪಾಠ ಕಲಿಸುತ್ತೇವೆ. ಜೈ ಶ್ರೀರಾಮ! ಹೇ ಮಾತೆ, ಇಷ್ಟು ಚಿಕ್ಕ ಬಾಲಕನಲ್ಲಿ ಇಷ್ಟು ಶಕ್ತಿ ಎಲ್ಲಿಂದ ಬಂತು? ನಿಜವಾಗಿ ಇವನು ಮಾಯಾವಿಯೇ ಇರಬೇಕು. ಅಂಜನಿ ಪುತ್ರ ಪವನ ಸುತ ನಾಮ. ಮಾತೆ, ಉದ್ದಂಡ ವಾನರ, ಮರೆಯಲ್ಲಿ ನಿಂತು ಪ್ರಹಾರ ಮಾಡುತ್ತಿರುವೆಯಾ? ನೀನು ವೀರನೇ ಆಗಿದ್ದರೆ ಈ ಕ್ಷಣವೇ ನನ್ನ ಎದುರಿಗೆ ಬಾ. ಮಾರುತಿ, ಬೇಡ ಮಿತ್ರ, ಹೋಗ್ಬೇಡ. ಆ ರಾಕ್ಷಸಿಯಲ್ಲಿ ಮಾಯಾವಿ ಶಕ್ತಿಗಳು ಅಡಗಿರುತ್ತವೆ. ಆ ಮಾಯಾವಿ ಶಕ್ತಿಗಳನ್ನ ನಿನ್ನಿಂದ ಎದುರಿಸಕ್ಕಾಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀಯಾ? ನಮ್ಮನ್ನ ಬಿಡಿ ಮಿತ್ರರೇ, ನಾವಿವತ್ತು ಅವ್ರಿಗೆ ತೋರಿಸಲೇಬೇಕು ನಮ್ಮ ಶಕ್ತಿ ಏನು ಅಂತ. ಬೇಡ ಮಾರುತಿ, ಇದು ಅವರ ಕುತಂತ್ರ ಇರಬಹುದು. ಹೋಗ್ಬೇಡ ಮಿತ್ರ. ಹೊರಗ್ ಬಾ, ಇಲ್ಲವಾದರೆ ಒಬ್ಬೊಬ್ಬರಾಗಿ ನಿಮ್ಮವರೆಲ್ಲರನ್ನು ಕೊಲ್ಲುತ್ತೇವೆ. ಹೋಗಿ ಕರೆತನ್ನಿ ಆ ವೃದ್ಧೆಯನ್ನು. ನಿಲ್ಲು ಸಿಮ್ಮಿಕಾ! ಓಹೋ,
ಪ್ರಭು, ಇದು ಮಾರುತಿಯ ಹುಡುಕಾಟದ ಮನೋಭಾವವಲ್ಲವೇ? ಅವನು ಸಿಂಹಿಕಾಳನ್ನು ಒಂದು ಸಾಧಾರಣ ರಾಕ್ಷಸಿ ಎಂದು ಭಾವಿಸಿದ್ದಾನೆ. ಅವರೆನ್ನೂ ಬಾಲಕ ತಾನೆ. ನಮಗೆ ತಿಳಿದಿದೆ ಅವರ ಸುರಕ್ಷತೆಯ ಚಿಂತೆ ನಿಮಗಿದೆ ಎಂದು ದೇವಿ. ಆದರೆ ನೀವು ಯಾವುದನ್ನು ಹುಡುಗಾಟ ಅಂದುಕೊಳ್ಳುತ್ತಿದ್ದೀರೋ ಅದು ಹುಡುಗಾಟ ಅಲ್ಲ, ಅದು ಅವರ ವಿಶ್ವಾಸ, ಅದು ಅವರ ಸರಳ ಸ್ವಭಾವ. ಸತ್ಯ ಪ್ರಭು, ಸಾಮಾನ್ಯ ಜನರು ಕಠಿಣ ಪರಿಸ್ಥಿತಿಯನ್ನು ಎದುರಿಸಲು ಭಯಭೀತರಾಗುತ್ತಾರೆ. ಆದರೆ ಮಾರುತಿ ಆತ್ಮವಿಶ್ವಾಸದಿಂದ ರಾಕ್ಷಸಿಯನ್ನು ಎದುರಿಸುತ್ತಿದ್ದಾನೆ. ನೋಡಿ, ಅವರ ಈ ಅಚಲ ವಿಶ್ವಾಸ ಮತ್ತು ಅವರ ಧೈರ್ಯವು ಅವರ ಸಮ್ಮುಖದಲ್ಲಿರುವವರನ್ನು ಹೇಗೆ ಪ್ರಭಾವಿಸುತ್ತಿದೆ ಎಂದು. ಸೋಲಿನ ಮೇಲೆ ಗೆಲುವಿನ ಸವಾರಿ, ಬಿದ್ದು ಹೋಯಿತು ಭಯವೂ ಜಾರಿ. ಧನ್ಯ ನೀನು ಶಿವವತಾರ ಮಾರುತಿ. ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ. ನಿನ್ನ ಆಯಸ್ಸು ಮತ್ತು ಆಕಾರ ಇವೆರಡರಲ್ಲೂ ನೀನು ಅತ್ಯಂತ ಚಿಕ್ಕೋನಾ? ಹಾ, ಇಂದು ನಿನ್ನ ಜೀವನದ ಅಂತಿಮ ದಿನ. ಕೇವಲ ನಮ್ಮ ಆಕಾರ ನೋಡಿ ಎಲ್ಲವನ್ನ ನಿರ್ಧರಿಸಬೇಡಿ. ನೀವು ನಮ್ಮ ವಿಷಯವನ್ನ ಯಾರತ್ರ ಆದ್ರೂ ಕೇಳಿ ತಿಳ್ಕೊಂಡಿದ್ದಿದ್ರೆ ಆಗ ನಿಮ್ಗೆ ಅರ್ಥ ಆಗಿರ್ತಿತ್ತು. ನಮ್ಮ ಪ್ರಭು ಶ್ರೀ ರಾಮನ ಕೃಪೆಯಿಂದ ಹೇಗೆ ನಾವು ದುಷ್ಟ ರಾಕ್ಷಸರ ಮೇಲೆ ಪ್ರತಿ ಬಾರಿ ಜಯಿಸಿದೀವಿ ಅಂತ. ನಮ್ಮನ್ನು ಕೆರಳಿಸುತ್ತಿದ್ದೀಯಾ? ನಿನ್ನ ಮಾತುಗಳಲ್ಲಿ ಸ್ವಲ್ಪ ಹಿಡಿತವಿರಲಿ, ಇಲ್ಲದಿದ್ದರೆ ನಮಗೂ ಹೆಚ್ಚು ಮಾತಾಡೋಕೆ ಇಷ್ಟ ಇಲ್ಲ. ಹಾಗಾದ್ರೆ ನೇರವಾಗಿ ವಿಷಯಕ್ಕೆ ಬರ್ತೀವಿ. ಸುಮೇರು ವಾಸಿಗಳನ್ನ ಬಂಧಿಸಿ ನೀವು ತುಂಬಾ ದೊಡ್ಡ ತಪ್ಪು ಮಾಡಿದ್ದೀರಾ. ನಾವು ನಮ್ಮ ಪ್ರಜೆಗಳನ್ನ ಮುಕ್ತಗೊಳಿಸಿ ಇಲ್ಲಿಂದ ಕರ್ಕೊಂಡು ಹೋಗ್ತೀವಿ. ಮತ್ತೆ ನೀವು ಇನ್ಯಾವತ್ತೂ ನಮ್ಮ ಸುಮೇರು ರಾಜ್ಯದ ಪ್ರಜೆಗಳ ಮೇಲೆ ದೃಷ್ಟಿ ಕೂಡ ಹಾಕಬಾರ್ದು. ಸ್ವೀಕರಿಸ್ತೀರಾ? ನಮಗೆ ಗೊತ್ತು ನೀನೊಬ್ಬ ಮಾಯಾವಿ ಎಂದು. ಹಾಗಾಗಿಯೇ ನಿನ್ನ ಛಾಯೆಯನ್ನು ಗ್ರಹಿಸಲಾಗಲಿಲ್ಲ. ಇದೇ ಕಾರಣಕ್ಕೆ ತಾನೇ ನೀನು ದುಸ್ಸಾಹಸ ಮಾಡುತ್ತಿರುವುದು. ಆದರೆ ನಾವು ಕೂಡ ಅಸುರ ಮಾತೆ ಸಿಂಹಿಕ. ನಾವು ನಮ್ಮ ಅಸುರ ಶಕ್ತಿಯಿಂದ ಯಕ್ಷರು ಮತ್ತು ದೇವತೆಗಳು ಎಲ್ಲರನ್ನು ಪರಾಜಿತಗೊಳಿಸಿದ್ದೇವೆ. ಇನ್ನು ನೀನ್ಯಾವ ಲೆಕ್ಕ? ನಿನ್ನ ರುಂಡ ಮತ್ತು ಮುಂಡ ಎರಡನ್ನು ಪುಡಿ ಪುಡಿ ಮಾಡುತ್ತೇವೆ. ಯುದ್ಧ ಮಾಡೋ ಹಾಗಿದ್ರೆ ಮತ್ತೆ ಮಾತಲ್ಲಿ ಯಾಕೆ ಸಮಯ ಹಾಳು ಮಾಡ್ದೆ? ತಯಾರಾಗಿದ್ದಾರೆ ಮಾರುತಿ. ಜೈ ಶ್ರೀರಾಮ. ಹಾ, ಜೈ ಶ್ರೀರಾಮ. ಜೈ ಶ್ರೀರಾಮ. ವಾನರ, ಮೂರ್ಖ ವಾನರ, ನಿನಗಿನ್ನೂ ಅರ್ಥವಾಗಿಲ್ಲವೇ? ನಾವು ಇಲ್ಲಿಯವರೆಗೂ ನಿಮ್ಮೊಂದಿಗೆ ಆಟವಾಡುತ್ತಿದ್ದೆವು. ಆ ಮೂಲಕ ನಿನ್ನನ್ನು ಈ ಗುಹೆಯಲ್ಲಿ ಬಂಧಿಸಿದ್ದೇವೆ. ಏಕೆಂದರೆ ನಮ್ಮ ಅನುಮತಿ ಇಲ್ಲದೆ ಇಲ್ಲಿಂದ ಯಾರೂ ಹೋಗಲು ಸಾಧ್ಯವಿಲ್ಲ. ಬಾಲಕ, ನಿನ್ನ ಜೊತೆಗಿನ ಈ ಆಟ ಸಾಕಾಯಿತು ನಮಗೆ. ಹಾಗಾಗಿ ಇದನ್ನು ಈಗಲೇ ನಾವು ಇಲ್ಲೇ ಮುಗಿಸುತ್ತಿದ್ದೇವೆ. ಇವಳು ನೆರಳಿನ ರೂಪದಲ್ಲಿರೋದ್ರಿಂದ ನಾವ್ ಇವಳನ್ನ ಹಿಡಿಯೋಕ್ಕೂ ಆಗ್ತಿಲ್ಲ. ಈ ರಾಕ್ಷಸಿಯ ಮಾಯಾಶಕ್ತಿನ ಗೆಲ್ಬೇಕು ಅಂದ್ರೆ ನಾವು ಬೇರೆ ಉಪಾಯ ಮಾಡ್ಬೇಕಾಗುತ್ತೆ.
ನಿನಗೀಗ ಅನುಭವವಾಯಿತೆ ನಮ್ಮ ಶಕ್ತಿ ಏನೆಂದು. ನಾವೀ ಗುಹೆ ಒಳಗಡೆ ಪ್ರವೇಶ ಮಾಡಿ ಏನಾದ್ರೂ ತಪ್ಪು ಮಾಡ್ಬಿಟ್ವಾ? ಕೊನೆಗೂ ನಿನ್ನ ತಪ್ಪು ಅರ್ಥವಾಯಿತೆ ನಿನಗೆ, ಆದರೆ ತುಂಬಾ ತಡವಾಯಿತು. ಏಕೆಂದರೆ ಈಗ ನಿನ್ನ ಮೃತ್ಯು ನನ್ನ ಕೈಯಿಂದಲೇ ನಿಶ್ಚಿತವಾಗಿದೆ. ಜೈ ಹನುಮಂತ ಜ್ಞಾನ ಗುಣಧಾಮ ಜೈ ಕಪೀಶನಿ ಅವಿರತ ನಾಮ. ಈ ಮಾಯಾವಿ ವಾನರನು ತನ್ನ ಬಾಲದಿಂದಲೂ ಚಮತ್ಕಾರ ತೋರಿಸುತ್ತಿದ್ದಾನೆ. ಜ್ಞಾನ ಗುಣಧಾಮ ಜೈ ಕಪೀಶನಿ ಅವಿರತ ನಾಮ. ರಾಮದೂತ ದುರಿತ ಬಲಧಾಮ ಅಂಜನಿ ಪುತ್ರ ಪವನ ಸುತ ನಾಮ. ಮಾಯಾವಿ ವಾನರ, ನಿನ್ನ ಅಂತಿಮ ಕ್ಷಣ ಆರಂಭವಾಯಿತು. ನಿನ್ನಲ್ಲಿರೋ ಅಸುರ ಶಕ್ತಿಗಿಂತಲೂ ನಮ್ಮ ಬಾಲವೇ ಹೆಚ್ಚು ಚಮತ್ಕಾರಿ. ನೆರಳನ್ನ ಗದೆ ಪ್ರಹಾರದಿಂದ ಸೋಲ್ಸಕ್ಕಾಗೋದಿಲ್ಲ. ಅದಕ್ಕೆ ನಾವು ನಿಮ್ಗೆ ಒಂದು ಅವಕಾಶ ಕೊಟ್ವಿ. ಯಾಕಂದ್ರೆ ನೀವು ನಮ್ಮ ಮೇಲೆ ನಿಮ್ಮ ಮಾಯಾಶಕ್ತಿಯ ಪ್ರಯೋಗ ಮಾಡ್ಲಿ ಅಂತ. ಆಗ ನಾವು ಬೇಕಂತಾನೆ ನಮ್ಮ ಗದೆಯನ್ನ ಬೀಳಿಸ್ಬಿಟ್ವಿ. ನೀವ್ ಅನ್ಕೊಂಡ್ರಿ ನೀವು ಗೆದ್ಬಿಟ್ರಿ ಅಂತ. ಆಗ ನಿಮ್ಮ ಧ್ಯಾನ ಒಂದು ಕ್ಷಣಕ್ಕೆ ನಮ್ಮ ಮೇಲೆ ಇರಲಿಲ್ಲ. ಅಹಂಕಾರವೇ ನಿಮ್ಮ ಪತನಕ್ಕೆ ಕಾರಣ ಆಗಿದೆ ರಾಕ್ಷಸಿ. ಇರಬಹುದು, ನೀನೇನೋ ಬಾಲದಿಂದ ನಮ್ಮನ್ನು ಬಂಧಿಸಿ ಬಿಟ್ಟೆ. ಆದರೂ ಸಹ ಸೋಲು ಅನುಭವಿಸುವುದು ನೀನೇ. ಏಕೆಂದರೆ ಈ ಗುಹೆಯ ದ್ವಾರ ಕೇವಲ ನಮ್ಮ ಇಚ್ಛೆಯಿಂದ ತೆರೆಯುತ್ತದೆ. ಹಾಗಾದ್ರೆ ನಿಮ್ಮ ಮನಸ್ಸಿನ ಇಚ್ಛೆಯನ್ನ ನಾವು ಬದಲಾಯಿಸ್ತೀವಿ. ಸರಿಯಾಗಿ ಮಾಡ್ತಿದೆ ಮಾರುತಿ. ಬಿಟ್ಟು ಬಿಡು, ನಮ್ಮನ್ನು ಬಿಟ್ಟು ಬಿಡು. ನೀನು ಹೇಳಿದಂತೆ ಮಾಡುತ್ತೇವೆ. ನಿಮ್ ಇಚ್ಛೆಯಂತೆ ಆಗ್ಲಿ. ಈಗ ನೀವು ಏನ್ ಮಾಡ್ಬೇಕು ಹೇಳಿ? ಎಲ್ಲರನ್ನು ಮುಕ್ತಗೊಳಿಸುತ್ತೇವೆ. ಹಾಗೂ ಸುಮೇರುವಿನ ಬಳಿ ನಾವೆಂದು ಹೆಜ್ಜೆ ಇಡುವುದಿಲ್ಲ. ಅತಿ ಉತ್ತಮ. ಮತ್ತೆ ದ್ವಾರ ತೆಗಿರಿ. ಈಗ ಅವರೆಲ್ಲರಿಗೂ ಪ್ರಜ್ಞೆ ಬರುತ್ತದೆ. ಈಗಲಾದರೂ ನಮ್ಮನ್ನು ಬಿಟ್ಟು ಬಿಡು. ಬಿಟ್ಬಿಡ್ತೀವಿ. ಆದ್ರೆ ನೀವು ನಮ್ಮ ತಂದೆ ತಾಯಿಗೆ, ನಮ್ಮ ಮಿತ್ರರಿಗೆ, ನಮ್ಮ ಪ್ರಜೆಗಳಿಗೆ ಹಿಂಸೆ ಕೊಟ್ಟಿದ್ದೀರಾ ತಾನೇ? ಅದಕ್ಕೆ ನಿಮ್ಗೆ ಸೂಕ್ತವಾದ ದಂಡನೆ ನೀಡಬೇಕು. ಜೈ ಶ್ರೀರಾಮ. ಮತ್ತೊಮ್ಮೆ ನೀನು ನಮ್ಮನ್ನ ಕಾಪಾಡ್ಬಿಟ್ಟೆ ನಾಯಕ. ನಾಯಕ ಅಂದ್ಮೇಲೆ ಇಷ್ಟು ಮಾಡ್ತಿದ್ರೆ ಹೇಗೆ? ಅಯ್ಯೋ, ಇವರೆಲ್ಲ ಸುಮೇರು ವಾಸಿಗಳು. ನಡೀರಿ ಮಿತ್ರರೇ. ಧನ್ಯವಾದಗಳು ಮಹಾದೇವ. ನಮ್ಮ ಎಲ್ಲ ಸುಮೇರು ವಾಸಿಗಳು ಸುರಕ್ಷಿತವಾಗಿದ್ದಾರೆ. ಇಂದು ನಿನ್ನ ಹೆಸರು ಎಲ್ಲ ಕಡೆ ಕೇಳಿ ಬರುತ್ತೆ. ಅಯ್ಯೋ ಬೇಡ ಬೇಡ. ಯಾವುದೇ ಕಾರಣಕ್ಕೂ ಯಾರಿಗೂ ನಮ್ಮ ಮತ್ತು ರಾಕ್ಷಸಿಯ ಮಧ್ಯೆ ನಡೆದಿರುವ ಯುದ್ಧದ ಬಗ್ಗೆ ಯಾರಿಗೂ ಹೇಳ್ಬೇಡಿ. ಹೇಳಿದ್ರೆ ರಾಣಿ ಮಾತೆ ಅರಮನೆಯಿಂದ ಹೊರಗಡೆ ಹೋಗಕ್ಕೆ ಬಿಡೋದಿಲ್ಲ. ಹಾ, ನಿಮಗೆ ಗೊತ್ತಿದೆ ಅಮ್ಮ ಎಷ್ಟು ಚಿಂತಿತರಾಗ್ಬಿಡ್ತಾರೆ ಅಂತ. ಮತ್ತೇನ್ ಮಾಡೋದು? ಎಲ್ಲ ಮರಿಬೇಕು. ನೀವು ನಿಮ್ಮ ಬುದ್ಧಿಯನ್ನ ಪ್ರಯೋಗ ಮಾಡಬಾರ್ದು. ನಾವೇನ್ ಹೇಳ್ತೀವೋ ಅದನ್ನೇ ಮಾಡಬೇಕು. ಮಗನ್, ನೀನೇನ್ ಮಾಡಬೇಕು ಅಂದ್ರೆ ನಿಂಗೆ ಈಗ ತಾನೇ ಪ್ರಜ್ಞೆ ಬಂದಿರೋ ಹಾಗೆ ಮಾಡಬೇಕು. ಮತ್ತೆ ಹಾ, ನಿಮ್ಗೆ ಯಾರಿಗೂ ಏನು ನೆನಪಿಲ್ಲ. ಪುತ್ರರೇ, ನಿಮಗೇನು ಆಗಿಲ್ಲ ತಾನೆ? ನೀವು ಹುಷಾರಾಗಿದ್ದೀರಾ ಅಲ್ವಾ? ಮಾರುತಿ, ಮಾರುತಿ, ಪುತ್ರ ಮಾರುತಿ, ಮಾರುತಿ,